ನಾಳೆ ಡಿಸಿಎಂ ನಿವಾಸಕ್ಕೆ ಬ್ರೇಕ್ಫಾಸ್ಟ್ಗೆ ಕರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ನಮ್ಮಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಎಂದಿದ್ದಾರೆ. ಡಿಸಿಎಂ ನಿವಾಸಕ್ಕೆ ಬ್ರೇಕ್ಫಾಸ್ಟ್ಗೆ ಅಧಿಕೃತವಾದಂತಹ ಆಹ್ವಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ನಮ್ಮಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಹೇಳಿ ಅದನ್ನ ಬಹಿರಂಗವಾಗಿಯೇ ಅಕ್ಕಪಕ್ಕ ಕೂತು ಮಾತಾಡಿದ್ದಾರೆ. ಮೊನ್ನೆಯ ಜಂಟಿ ಸುದ್ದಿಗೋಷ್ಠಿ ವಿಚಾರ ಅವರಿಬ್ರು ಹೇಳಿದ ಮೇಲೆ ಇನ್ನು ಮಾತಾಡೋಕೆ ನಾವ್ಯಾರು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿರು. ಬ್ರೇಕ್ಫಾಸ್ಟ್ಗೆ ಕರೆದಿಲ್ಲ ಅಂದ್ರೆ ಅದು ಹೆಡ್ಲೈನ್ ಅಲ್ವಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಬಹಿರಂಗವಾಗಿ ಮಾಧ್ಯಮ ಸ್ನೇಹಿತರ ಎದುರುಗಡೆ ಕೂತ್ಕೊಂಡೇ ಮಾತನಾಡಿದ್ದಾರೆ. ಅವ್ರಿಬ್ರೇ ಹೇಳದ್ಮೇಲೆ ಮತ್ತೆ ನಾನು ಯಾರು ಹೇಳಕ್ಕೆ? ಅದು ಈಗ ಕರೆದಿಲ್ಲ ಅಂದ್ರೆ ಅದು ಹೆಡ್ಲೈನು, ಸಮನ್ವಯ ಇಲ್ಲ ಅಂತ. ಕರೆದ್ರು ಹೆಡ್ಲೈನು ಏನ್ ಅದೇ ಹೇಳಿ ಕೇಳಿ ಮಾಡ್ಬೇಕು. ಯಾಕೆ ದಿನ ಮಾಡೋದಿಲ್ವಾ? ಒಬ್ರಿಗೊಬ್ರು ಇದ್ ಮಾಡೋದಕ್ಕೆ ನೋಡಿ, ನೀವು ಅದೇನ್ ಹೇಳ್ತಾರೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ನೀವು ಮಾಡಿದ್ರೆ ನಾನೇನು ಮಾಡಕ್ಕಾಗಲ್ಲ. ಈಗ ಹಿಂದೆ ಪರಮೇಶ್ವರ್ ಸಾಹೇಬ್ರು ಮೀಟಿಂಗ್ ಮಾಡಿದಾಗ ಅದಕ್ಕೂ ಆಕ್ಷೇಪ, ಜಾರಕಿಹೊಳಿ ಅವ್ರು ಮಾಡಿದ್ರು ಅದಕ್ಕೂ ಸುದ್ದಿ. ಅಂದ್ರೆ ನಾವೆಲ್ಲ ಸ್ನೇಹಿತರು ಸೇರ್ಲೇಬಾರ್ದ? ನೇತೃತ್ವ ವಹಿಸಿದ್ರಿ ಅಂತ ಸರ್. ಯಾವ್ದ್ರದ್ದು ಇದು ಹೊಸ ಸುದ್ದಿ ಎಲ್ಲಿಂದ ಬಂತು? ನೋಡಿ, ಖರ್ಗೆ ಸಾಹೇಬ್ರು ಯಾವುದೇ ಜವಾಬ್ದಾರಿ ನಮಗೆ ಇದ್ರ ಬಗ್ಗೆ ಕೊಟ್ಟಿಲ್ಲ. ಆಮೇಲೆ ಏನಿದ್ರು ಹಿರಿಯರಿದ್ದಾರೆ, ಅವರೆಲ್ಲ ಸಾರ್ಟ್ ಔಟ್ ಮಾಡ್ತಾರೆ. ನೋಡಿ, ನಾವು ಭೇಟಿಯಾಗಿದ್ದು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಉದ್ದೇಶನೇ ಬೇರೆ ಇತ್ತು. ಅದು ನಾನು ಕೂಡ ಬಹಿರಂಗವಾಗಿ ಹೇಳಿದ್ದೀನಿ. ದಿನಾ ಅದೇ ಕೇಳ್ಕೊತಾ ಇದ್ರೆ ಹೊಸದೇನು ಹೇಳಿ? ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿಗಾಗಿ ಆಂತರಿಕ ಸಂಘರ್ಷ. ಸಿದ್ದರಾಮಯ್ಯ ಗಟ್ಟಿಯಾಗಿ ಸಿಎಂ ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾರೆ ಅಂತ ದಾವಣಗೆರೆಯಲ್ಲಿ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಸಚಿವ ಮಹದೇವಪ್ಪನವರ ಹೇಳಿಕೆ ಈಗಲೂ ಸ್ಪಷ್ಟವಾಗಿ ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ, ಅಧಿಕಾರ ಮಾಡ್ತಾ ಇದ್ದಾರೆ, ಮುಂದುವರಿತಾರೆ ಅಂತ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿರುವುದು ಸ್ಪಷ್ಟವಾಗಿ ಗಟ್ಟಿಯಾಗಿ ನಾನು ಹೇಳ್ತೀನಿ. ಸಿಎಂ ಇದ್ದಾರೆ, ಸಿಎಂ ಸಿದ್ದರಾಮಯ್ಯನವರು ಮುಂದೆ ಕೂಡ ಇರ್ತಾರೆ ಅಂತ ಹೇಳಿದ್ದಾರೆ. ಸರ್ಕಾರದ ಮುಂದೆ, ಪಕ್ಷದ ಮುಂದೆ ಇಂತಹ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಗೊಂದಲ ಇರಬಾರ್ದು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಹಂಗೆ ಮಾಡಿ ಸರ್ಕಾರ ನಡೆಸ್ತೀವಿ 5 ವರ್ಷ. ಮತ್ತೆ 2022 ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ. ಪ್ಲೇಯರ್ಸು ಆಡೋರೆ 11 ಜನ, ಯಾರ್ಯಾರೋ ಬಾಟ್ ಬೀಸ್ತಾರೆ, ಯಾರೋ ಬೌಲು ಮಾಡಲ್ಲ. ಅವ್ರಿಗೆ ಬಾಲು ಸಿಕ್ಕಲ್ಲ ಹೊಡೆಯೋದಕ್ಕೆ. ಹೀಗಾಗಿ ಆ ಬೌಂಡ್ರಿ ಇದೆಯಲ್ಲ, ಆಯ್ಕೆ ಮಾಡಿರೋರು ಕರ್ನಾಟಕ ರಾಜ್ಯದ ಜನತೆ, ಆಯ್ಕೆ ಆಗಿರೋರು ಶಾಸಕರು. ಆ ಶಾಸಕರು ಆಲ್ರೆಡಿ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷ ನಾಯಕ ಅಂತ ಹೇಳಿ ಆಗಿದೆ. ಆದಮೇಲೆ ಈಸ್ ಚೀಫ್ ಮಿನಿಸ್ಟರ್. ಅದೇ ರೀತಿ ಡಿಕೆ ಅವರು ಆಗಬೇಕು ಅಂತ ಕೆಲವರು ಹೇಳಿದಾರಲ್ಲ ಸರ್. ಈ ಯಾವ ವಿಷಯನೂ ಚರ್ಚೆನೇ ಇಲ್ಲ. ಮ್ಯಾಟ್ರಿಕ್ಸ್ ಕ್ಲೋಸ್ ಎಲ್ಲ ಹೋಗಿದ್ದಾರೆ. ಮ್ಯಾಟ್ರಿಕ್ಸ್. ಇನ್ನು ಸಿಎಂ ಕುರ್ಚಿ ಫೈಟ್ ಬಗ್ಗೆ ಕಾಂಗ್ರೆಸ್ ಶಾಸಕರ ಅಚ್ಚರಿ ಹೇಳಿಕೆಗಳು ಕೂಡ ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. ಮತ್ತೊಂದು ಕಡೆಯಲ್ಲಿ ಬದಲಾವಣೆ ಆಗಬೇಕು, ಆಗುತ್ತದೆ ಅಂತ ಶಾಸಕ ಅಜಯ್ ಸಿಂಗ್ ಹೇಳಿಕೆ ಕೊಟ್ಟಿರೋದು. ವಿಮಾನ ನಿಲ್ದಾಣದಲ್ಲಿ ಶಾಸಕ ಅಜಯ್ ಸಿಂಗ್ ಅವರ ಹೇಳಿಕೆ ಇದು. ಬದಲಾವಣೆ ಆಗುತ್ತೆ, ಆಗಬೇಕು ಅಂತ ಹೇಳಿದ್ದಾರೆ. ಬದಲಾವಣೆ ಆಗುತ್ತದೆ, ಆಗಲೇಬೇಕಲ್ವಾ ಅಂತ ಅಜಯ್ ಸಿಂಗ್ ಮಾತನಾಡಿರು. ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಆಗಬಹುದು ಅಂತ ಶಾಸಕರು ಮಾತನಾಡಿದ್ದಾರೆ. ಅಜಯ್ ಸಿಂಗ್ ಎಲ್ಲರೂ ಕುಳಿತು ಮಾತನಾಡ್ತಾರೆ, ಈಗ ತೊಂದರೆ ಇಲ್ಲ, ಇದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಆಗ್ಲೇಬೇಕಲ್ಲ, ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರ್ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂದ್ರೆ ಏನ್ ತೊಂದರೆನೇ. ಇದು ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಅವರ ಹೇಳಿಕೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಬದಲಾವಣೆ ಆಗತ್ತೆ, ಆಗ್ಲೇಬೇಕಲ್ವಾ ಅಂತ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಮತ್ತು ಇಷ್ಟು ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲ ಅನ್ನುವಂತಹ ಅರ್ಥದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಜಂಟಿ ಸುದ್ದಿಗೋಷ್ಠಿಗಳು ಎಲ್ಲವೂ ಕೂಡ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಅವರವರ ನಾಯಕರುಗಳ ಬೆನ್ನಿಗೆ ನಿಂತಹ ಶಾಸಕರು, ಸಚಿವರುಗಳಿಂದ ಒಂದೊಂದು ರೀತಿಯಾದಂತಹ ಹೇಳಿಕೆಗಳು ಈ ರೀತಿಯಾಗಿ ಹೊರಗಡೆ ಬರ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ.
ಸೊ ಅಲ್ಲಿಗೆ ಇನ್ನೂ ಕೂಡ ಯಾವುದು ತಾರ್ಕಿಕ ಅಂತ್ಯ ಕಂಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿಎಂ ಡಿಸಿಎಂ ಆಪ್ತರ ಬ್ಯಾಟಿಂಗ್ ನಿಲ್ತಾ ಇಲ್ಲ. ದೆಹಲಿ ಪರೇಡ್ಗಳು ಯಥಾಪ್ರಕಾರವಾಗಿ ಮುಂದುವರಿತಾ ಇರುವುದು ಮತ್ತೊಂದು ಕಡೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್ ಸಂಪರ್ಕದಲ್ಲಿದ್ದಾರೆ. ಮನು, ನವೆಂಬರ್ ಕ್ರಾಸ್ ಆಯಿತು, ಡಿಸೆಂಬರ್ ಚಾಲ್ತಿಯಲ್ಲಿದೆ. ಈಗ ಅಜಯ್ ಸಿಂಗ್ ಅವರು ಡಿಸೆಂಬರ್, ಜನವರಿ, ಫೆಬ್ರವರಿವರೆಗೂ ಕೂಡ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಇನ್ನೊಂದೆರಡು ಮೂರು ಡೆಡ್ಲೈನ್ಗಳವರೆಗೂ ಆಗಬಹುದು ಅಂತಾನ? ಎಸ್ ಅರುಣ್, ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶಾಸಕ ಅಜಯ್ ಸಿಂಗ್ ಏನು ಒಂದು ಅಚ್ಚರಿ ಹೇಳಿಕೆ ನೀಡಿರುವಂತದ್ದು. ಈಗ ಸದ್ಯಕ್ಕೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಏನೋ ಒಂದು ಪ್ರೆಸ್ ಮೀಟ್ ಮಾಡಿ ಈಗ ಎಲ್ಲಾ ಗೊಂದಲಕ್ಕೂ ತೆರೆ ಎಳೆದಿರುವಂತಹ ಘಟನೆ ಕೂಡ ನಿನ್ನೆ ನಡೆಯಿತು. ಅದರ ಬೆನ್ನಲ್ಲೇ ಈಗ ಏರ್ಪೋರ್ಟ್ ನಲ್ಲಿ ಅಜಯ್ ಸಿಂಗ್ ಒಂದು ಎಚ್ಚರಿಕೆ ಹೇಳಿಕೆ ನೀಡಿರೋದು. ಸಿಎಂ ಬದಲಾವಣೆ ಆಗುತ್ತದೆ, ಆಗಬೇಕಲ್ವೇ, ಡಿಸೆಂಬರ್ ಅಥವಾ ಜನವರಿ ಫೆಬ್ರವರಿ ಕೂಡ ಆಗಬಹುದು, ಅಥವಾ ಎಲ್ಲರೂ ಕುಳಿತು ಮಾತಾಡ್ತಾರೆ, ಹೈಕಮಾಂಡ್ ಕೂಡ ಇದು ಮಧ್ಯಪ್ರವೇಶಿಸಿ ಏನು ತೀರ್ಮಾನವನ್ನು ಕೂಡ ಮಾಡ್ತದೆ. ಈ ಸಿಎಂ ಬದಲಾವಣೆ ಅನ್ನೋದು ಈಗ ಆಗಲೇಬೇಕಲ್ವಾ ಅನ್ನೋಂಥ ಎಚ್ಚರಿಕೆ ಹೇಳಿಕೆಯನ್ನು ಸಹ ನೀಡಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಇವರು ಸಿಎಂ ಅಂದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪರ ಕೂಡ ಈಗ ಬ್ಯಾಟಿಂಗ್ ಬೀಸಿರುವಂತದ್ದು. ಅಂದ್ರೆ ಈಗ ಎಲ್ಲದಕ್ಕೂ ಕೂಡ ಈಗ ಫುಲ್ ಸ್ಟಾಪ್ ಅಂದ್ರೆ ತಾತ್ಕಾಲಿಕವಾಗಿ ಮಧ್ಯವಿರಾಮ ಬಿದ್ದಿರುವಂತದ್ದು. ಆದ್ರೆ ಈಗ ಮತ್ತೆ ಪರ ವಿರೋಧದ ಹೇಳಿಕೆ ನೀಡಿ ಮತ್ತೆ ಒಂದು ಸಾಕಷ್ಟು ಗೊಂದಲವನ್ನು ಸಹ ಮೂಡಿಸ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಮನುಕುಮಾರ್ ಡೀಟೇಲ್ಸ್ಗೆ.